ಎಲ್ರಿಗೂ ನಮಸ್ಕಾರ ಪ್ರಿಯ ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನಂದರೆ, ಎಷ್ಟೋ ಬಾರಿ ಕೆಲವರಿಗೆ ಏನೋ ಒಂದು ಭಯ ಕಾಡ್ತಾ ಇರುತ್ತೆ ಮನಸ್ಸಿನಲ್ಲಿ. ಅಂತಹ ಸಂದರ್ಭದಲ್ಲಿ ಅವರಿಗೆ ನಿದ್ದೆನೇ ಬರಲ್ಲ, ಏನೋ ತಪ್ಪು ಮಾಡಿದ್ದೀನಿ ಅನ್ನೋ ಮನೋಭಾವ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕನಿಷ್ಠ 8 ಗುರುವಾರ ನೀವು ಗುರುವಿನಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಲ್ಲಿ ಹೋಗಿ ಹಳದಿ ಬಣ್ಣದ ಲಡ್ಡುವನ್ನು ಸ್ವಾಮಿಗೆ ಒಂದು ನೈವೇದ್ಯದ ರೂಪದಲ್ಲಿ ಕೊಟ್ಟು, ಆನಂತರ ಆ ನೈವೇದ್ಯವನ್ನು ನೀವು ತಗೊಂಡು ಅಲ್ಲಿ ಇರುವಂತಹ ಜನಕ್ಕೆ ನೀವು ಹಂಚಿ ಅಂತ ಹೇಳ್ತೀನಿ, ಮೊದಲನೇದಾಗಿ. ಹಾಗೆ ಎರಡನೇದು ಬಂದು, ಪ್ರತಿ ಗುರುವಾರದಂದು ನೀವು ಅನ್ನದಾನಕ್ಕೆ ನೀವು ನಿಂತ್ಕೋಬೇಕಾಗುತ್ತೆ. ಅಂದರೆ ನಿಮ್ಮ ಕೈಯಾರೇನೆ ಮಾಡಿ ನೀವೇ ಹೋಗಿ ದಾನವನ್ನು ಕೊಡಬೇಕಾಗುತ್ತೆ. ಇಲ್ಲ ಮೇಡಮ್ ನಮಗೆ ಗುರುವಾರ ಆಗಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪ್ರತಿ ಹುಣ್ಣಿಮೆ, ಯಾಕಂದರೆ ತಿಂಗಳಿಗೊಂದು ಹುಣ್ಣಿಮೆ ಬರುತ್ತೆ, ಆ ಹುಣ್ಣಿಮೆಯ ದಿನ ಹೋಗಿ ನೀವು ಒಂದು ಗುರುವಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳೇನಿದೆ, ಅಕಸ್ಮಾತ್ ಮೇಡಮ್ ನಮಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಗುರುವಿಗೆ ಸಂಬಂಧಪಟ್ಟ ದೇವಸ್ಥಾನ ಇಲ್ಲ, ದೇವಿಯ ದೇವಸ್ಥಾನಗಳಿಗೆ ಹೋಗ್ಬೋದು ಅಂದ್ರೆ ಖಂಡಿತವಾಗ್ಲಿ ಹೋಗ್ಬೋದು. ಅಂತಹ ದೇವಸ್ಥಾನಗಳಿಗೆ ಹೋಗಿಬಿಟ್ಟು ನೀವು ಏನು ನೀವು ಮನೆಯಲ್ಲೇ ಕೇಳ್ಕೋಬೇಕು, ಮನೆಯಲ್ಲಿ ಪ್ರಸಾದ ಮಾಡಿ ತೊಗೊಂಡು ಹೋಗುವಂಥದ್ದು ಅಥವಾ ಅಲ್ಲೇ ಮಾಡೋದಂತ. ಸೊ ಅಲ್ಲಿಗೆ ಮಾಡೋದಾದರೆ ಅಲ್ಲಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ಕೇಳಿಬಿಟ್ಟು ನೀವು ದಾನಕ್ಕೆ ನಿಂತ್ಕೊಳ್ಳಿ. ಇಲ್ಲ ಮನೆಯಿಂದನೇ ತಂದು ಕೊಡ್ಬೋದು ಅಂತೇಳಿ ಹೇಳಿದಂತಹ ಸಂದರ್ಭದಲ್ಲಿ ನೀವೇ ಶುಚಿರ್ಭೂತರಾಗಿ ನಿಮಗೆ ಅಲ್ಲಿಗೆ ಸಂಬಂಧಪಟ್ಟಂತಹ ಏನೂ ಇದೆ ಅದನ್ನು ನೀವು ಕೊಡ್ಬೋದು. ಇಲ್ಲದಿದ್ದರೆ ಹೊರಗಡೆಯಿಂದ ಹಳದಿ ಬಣ್ಣದ ಲಡ್ಡುಗಳು ಅಂತ ಏನಿದೆ, ಆ ಲಡ್ಡುವನ್ನು ಪ್ರತಿ ಹುಣ್ಣಿಮೆಯ ದಿನದಂದು ನೀವು ದಾನದ ರೂಪದಲ್ಲಿ ಕೊಡ್ತಾ ಬರೋದ್ರಿಂದ ನಿಮಗೆ ಒಂದು ಮಾನಸಿಕ ಕ್ಲೇಶ ಇದ್ದರೆ, ಮನೆಯಲ್ಲಿ ಜಗಳಗಳು ಉಂಟಾಗ್ತಾ ಇದ್ದರೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನೋ ಒಂಥರ ನಿದ್ದೆಯಲ್ಲಿ ತುಂಬ ಡಿಸ್ಟರ್ಬೆನ್ಸು, ಏನೋ ಒಂಥರ ನಿಗೂಢವಾಗಿ ನನಗೇನೋ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಇದನ್ನು ಮಾಡೋದ್ರಿಂದ ನಿಗೂಢವಾದಂತಹ ಸಮಸ್ಯೆಗಳಿಗೆ ಪರಿಹಾರಕ್ಕೆ ದಾರಿಯಾಗುತ್ತೆ. ಒಂದು ಜಾಬಲ್ಲಿ ಸರ್ವೀಸಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಅದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಆಗಿರ್ಬೋದು, ನಮಗೆ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ, ಒಂಥರ ಮಾನಸಿಕ ಕ್ಲೇಶ ಆಗೋದು, ಅಥವಾ ನಮಗೆ ಯಾರೋ ನಮ್ಮ ಬಗ್ಗೆ ಚಾಡಿ ಹೇಳ್ಕೊಡುವಂಥದ್ದು, ಸುಮ್ಮನೆ ಏನೋ ಕಿರಿಕಿರಿ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಅಧಿಕಾರಿಗಳ ಜೊತೆ ನಮಗೇನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ, ಅಥವಾ ನಾವು ಎಷ್ಟೇ ಶ್ರಮ ಪಟ್ಟರೂ ನಮಗೆ ಒಂದು ಪ್ರಮೋಷನ್ಸು ಸಿಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ, ಬಂದಂತಹ ಒಂದು ಅವಕಾಶಗಳು ಕೈ ತಪ್ಪಿ ಹೋಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಂಥವ್ರು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಹೂವಿನ ಗಿಡಗಳ ಒಂದು ಕುಂಡಗಳನ್ನು ನೀವು ಇಡಿ ಅಂತ ಹೇಳ್ತೀನಿ. ಹಾಗೆಯೇ ಮೇಡಮ್ ಯಾವ ಹೂವು ಏನು ಅಂತ ಕೇಳಿಬಿಡಿ, ಮುಳ್ಳಿಗೆ ಸಂಬಂಧಪಟ್ಟಂತಹ ಗಿಡಗಳನ್ನು ಬಿಟ್ಟು ಬೇರೆ ಹೂವಿನ ಕುಂಡವನ್ನು ಇಡಿ ಅಂತ. ಮೇಡಮ್ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಣ್ಣ ಪಾಟ್, ಇವತ್ತಿನ ದಿನದಲ್ಲಿ ಲೇಟೆಸ್ಟಾಗಿ ಮೇಡಮ್ ನಾವು ಅಪಾರ್ಟ್ಮೆಂಟಲ್ಲಿದ್ದೀವಿ, ನಾವು ಅಲ್ಲಿದ್ದೀವಿ ಅಂತ ಇದು ಮಾಡಿಬಿಡಿ, ನೀವು ಆ ಭಾಗಕ್ಕೆ ಸಣ್ಣದಾದ್ರೂ ಒಂದು ಸಣ್ಣ ಹೂವಿನ ಗಿಡ ಅಥವಾ ಕುಂಡ ಅಂತ ಏನಿದೆ ಅದನ್ನು ತಂದು ನೀವು ಇಡ್ಬೋದು ಅಂತ ಹೇಳ್ತೀನಿ. ಅದರ ಜೊತೆಗೆ ಎರಡನೇದು ಬಂದು, ಪ್ರತಿ ನೀವು ಮಂಗಳವಾರ ದಿನದಂದು ಬಾದಾಮಿ ಮತ್ತು ತೆಂಗಿನಕಾಯಿಯನ್ನು ದೇವಸ್ಥಾನ ತಪ್ಪಿದರೆ ದೇವ ಮಂದಿರಗಳಲ್ಲಿ ಯಾರು ಭಕ್ತಾದಿಗಳು ಬರ್ತಾರೆ ಅವರಿಗೆ ದಾನದ ರೂಪದಲ್ಲಿ ಕೊಡಿ ಅಂತ ಹೇಳ್ತೀವಿ. ಹಾಗೆಯೇ ನಿಮಗೆ ಸಾಧ್ಯ ಆದರೆ ಓಪಲ್ ಅಂತ ಹೇಳ್ತೀವಿ ನಾವು, ಅಥವಾ ಡೈಮಂಡ್, ನೀವು ಡೈಮಂಡ್ ಆದರೂ ಯೂಸ್ ಮಾಡ್ಬೋದು. ನೀವು ಅದನ್ನು ಶನಿಯ ಬೆರಳು ಅಂತ ಏನಿದೆ, ಆ ಶನಿಯ ಬೆರಳಿಗೆ ನೀವು 2 ಸೆಂಟೋ ಅಥವಾ 3 ಸೆಂಟ್ಸೋ ಅದನ್ನು ಒಂದು ನೀವು ಧಾರಣೆಯನ್ನು ಮಾಡ್ಬೋದು. ನೀವು ಅಂದರೆ ನೀವು ಅದಕ್ಕೆ ಖರ್ಚು ಮಾಡ್ತೀವಿ ಅಂದರೆ, ಇಲ್ಲ ಮೇಡಮ್ ಅಂತ ಹೇಳಿದಂಥ ಸಂದರೆ ಈ ಥರ ದಾನದ ರೂಪದಲ್ಲಿ ನೀವು ಕೊಡ್ಬೋದು ಅಂತ ಹೇಳ್ತೀನಿ. ಹಾಗೆಯೇ ಪ್ರತಿ ಬಾರಿ ನಿಮಗೆ ನೀವು ಯಾವಾಗ ನಾನೀಗ ಹೇಳಿದೆ ಬಾದಾಮಿ ಮತ್ತು ತೆಂಗಿನಕಾಯಿಗಳನ್ನು ದೇವಸ್ಥಾನದಲ್ಲಿ ನೀವು ದಾನದ ರೂಪದಲ್ಲಿ ಕೊಡಿ ಅಂತ, ಅದನ್ನು ಮೊದಲು ವಿಧವೆಯರಿಗೆ ಜೊತೆಗೆ ಮಹಿಳೆಯರಿಗೆ ಕೊಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಉಂಟಾಗ್ತಿರುವಂತಹ ಉದ್ಯೋಗದಲ್ಲಿ ಅಥವಾ ನೌಕರಿಯಲ್ಲಿ ಸಿಗುವಂತಹ ಏನು ಕಿರಿಕಿರಿ, ಮಾನಸಿಕ ಕ್ಲೇಶಗಳಾಗಿರ್ಬೋದು, ಅಥವಾ ಬೇರೆಯವರು ನಮ್ಮ ಮೇಲೆ ಚಾಡಿ ಹೇಳುವಂಥದ್ದು, ಕೆಲಸ ಮಾಡೋಕ್ಕೆ ಬಿಡಲ್ಲ, ಇಲ್ಲೊಂದು 6 ತಿಂಗಳು ಮಾಡೋದು, ಇನ್ನೊಂದು ಕಡೆ 6 ತಿಂಗಳು ಮಾಡೋದು, ಇವೆಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ. ಹಾಗಾಗಿ ಈ ಥರ ನೀವು ಸರಳವಾಗಿ ಈ ಥರ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಒಳಿತಾಗುತ್ತೆ. ಇಂತಹ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.